ಕಳೆದ 3 ತಿಂಗಳ ಹಿಂದೆ ಮಂಡ್ಯದಿಂದ ಪಾಂಡವಪುರಕ್ಕೆ ಹೋಗಬೇಕು ಅಂದ್ರೆ ವಾಹನ ಸವಾರರು ಹೈರಾಣಾಗ್ಬಿಡ್ತಾ ಇದ್ರು. ಜನರ ಈ ಸಮಸ್ಯೆ ಅರಿತಂತಹ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತೀವ್ರ ಗುಂಡಿ ಬಿದ್ದಿದ್ದ ಚಿಕ್ಕಮರಹಳ್ಳಿ ಗೇಟ್ನಿಂದ ಪಾಂಡವಪುರದವರೆಗೆ 3 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸೋಕೆ 3 ಕೋಟಿ ರೂಪಾಯಿ ಅನುದಾನವನ್ನ ತಂದಿದ್ರು. ಬಳಿಕ ಈ ರಸ್ತೆಗೆ ಗುಂಡಿ ಮುಚ್ಚುವ ಭಾಗ್ಯ ದೊರೆತು ಹೊಸ ರಸ್ತೆಯನ್ನು ಸಹ ಮಾಡಲಾಯಿತು. ಹೀಗಾಗಿ ಜನ ಖುಷಿಯಾಗಿದ್ರು. ದುರಂತ ಅಂದ್ರೆ ಕಳಪೆ ಗುಣಮಟ್ಟದ ಈ ರಸ್ತೆ ಮತ್ತೆ 3 ತಿಂಗಳಿಗೆ ಗುಂಡಿ ಬಿದ್ದಿದೆ. ಇದೀಗ ಮೊದಲಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಪಘಾತ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ. ಹೀಗಾಗಿ ವಾಹನ ಸವಾರರು ಹಿಡಿಶಾಪ ಹಾಕ್ತಾ ಸಂಚಾರ ಮಾಡ್ತಿದ್ದಾರೆ. ಈ ರಸ್ತೆಯ ಅರ್ಧ ಭಾಗ ಇಷ್ಟರ ಮಟ್ಟಿಗೆ ಗುಂಡಿ ಬೀಳೋಕೆ ಇಲ್ಲಿ ನಡೆದಿರುವಂತಹ ಕಳಪೆ ಕಾಮಗಾರಿಯೇ ಕಾರಣ ಅನ್ನೋದು ಇಲ್ಲಿನ ಜನರ ಮಾತು. ಮೊದಲೇ ಕಿತ್ತೋಗಿರೋದಕ್ಕೆಲ್ಲ ಒಂದೊಂಚೂರು ಪ್ಯಾತೆ ಮಾಡ್ಬಿಟ್ರು. ಲೋಕಲ್ ಎಲ್ಲ ಹಾಕ್ಬಿಟ್ಟು ಸಾವಿರಾರು ರೂಪಾಯಿ ದುಡ್ಡು ಅವ್ರು ತಗೊಂಡ್ರು. 5,000 ರೂಪಾಯಿ ರೋಡ್ ಮಾಡ್ಬಿಟ್ರು. ಇವಾಗ ಹೋಗೋರ್ಗೆ ಏನು ಕಾಣ್ತಾ ಇಲ್ಲ. ಈಗ ಮತ್ತೆ ಡೈಲಿ ಓಡಾಡೋರಿಗೆ ಒಂದು ಸ್ವಲ್ಪ ಎಲ್ಲಿ ಗುಂಡಿ ಅದು ಏನು ಅಂತ ಗೊತ್ತಾಯ್ತದೆ. ಸಡನ್ಲಿ ಬಂದವ್ರಿಗೆ ಏನು ಗೊತ್ತಾಗಲ್ಲ. ಬಿದ್ದು ಎಲ್ಲ ಆಮೇಲೆ ಎಲ್ಲ ಕಿತ್ತೋಗಿದೆ. 3 ತಿಂಗಳಾಗಿದೆ ಕಾಮಗಾರಿ ಕಮಿಟಿ. ಹಂಸ್ಗಳು ಬೇರೆ ಹಾಕಿದ್ದಾರೆ, ಹಂಸ್ಗಳು ಕರೆಕ್ಟ್ ಆಗಿಲ್ಲ. ಸುಮಾರು ಜನ ಆಕ್ಸಿಡೆಂಟ್ ಆಗಿದೆ. ಆಗ್ಲೇ ರೋಡ್ ಕಳಪೆ ಮಾಡ್ಬಿಟ್ಟು ಹೋಗಿದ್ದಾರೆ ಸರ್. ಇದು ಎಲ್ಲ ಮೇಲೆ ತಾಂಬಾರ್ ಹಾಕೊಂಡು ಕಡಿದ್ರು ದುಡ್ಡು ಮಾಡ್ಕೊಂಡು. ಇಲ್ಲಿ ಜನಗಳ ಪರಿಸ್ಥಿತಿ ನೋಡ್ಬೇಕಲ್ಲ ಸರ್ ಅಧಿಕಾರಿಗಳು. ಮೊದಲು ಗುಂಡಿ ಇತ್ತು, ಪ್ಯಾಚ್ ಮಾಡಿದ್ರು, ತಿರ್ಗಾ ಗುಂಡಿ ಆಗ್ತಾ ಇದೆ.